Hello students, welcome to RS Chemistry. So ಇದು ಒಂದು ಜಸ್ಟ್ ರಿಮೈಂಡರ್ ವಿಡಿಯೋ. ಯಾರ್ಯಾರು ಕಾಮೆಡ್ಕೆ UG CET 2024 ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದರೆ ಆ ಕೌನ್ಸಿಲಿಂಗಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅಂದರೆ 2000 ರೂಪೀಸನ್ನು ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಮತ್ತು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋದಕ್ಕೆ ಟುಡೇ ಇಸ್ ದ ಲಾಸ್ಟ್ ಡೇಟ್. 11th June is the last date. Till 4 PM you can upload the documents. ಸೊ 7ನೇ ತಾರೀಕಿತ್ತು, ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನೀವು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋದಕ್ಕೆ ಇಲ್ಲಿ ಲಾಗಿನ್ ಆಗಿಬಿಟ್ಟು ಅಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಕಾಣಿಸುತ್ತೆ. ಮೊದಲು ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಸೊ ಅದಾದಮೇಲೆ ಡಾಕ್ಯುಮೆಂಟ್ ಅಪ್ಲೋಡನ್ನು ಮಾಡಬೇಕು. ಸೊ ಯಾರ್ಯಾರು ಆಲ್ರೆಡಿ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿದ್ದೀರಿ, ಸೊ ಯು ಕ್ಯಾನ್ ಲಾಗಿನ್ ಆ್ಯಂಡ್ ಕ್ರಾಸ್ ಚೆಕ್ ವೆದರ್ ಆಲ್ ದೋಸ್ ಡಾಕ್ಯುಮೆಂಟ್ಸ್ ಆರ್ ಅಪ್ರೂವ್ಡ್ ಆರ್ ನಾಟ್. ಅಪ್ರೂವ್ಡ್ ಆಗಿದೆಯಾ ಇಲ್ಲ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಹಾಗೇನಾದರೂ ಅಪ್ರೂವ್ಡ್ ಆಗಿಲ್ಲ ಅಂತಂದರೆ ರೀಅಪ್ಲೋಡ್ ಅಂತ ಬಂದಿರ್ತದೆ. ಸೊ ದ್ಯಾಟ್ ಯು ಕ್ಯಾನ್ ಡೂ ದ್ಯಾಟ್, ರೀಅಪ್ಲೋಡ್ ಮಾಡ್ಬೋದು. ಬಟ್ ಇನ್ನೂ ಕೌನ್ಸಿಲಿಂಗ್ ಶೆಡ್ಯೂಲನ್ನು ಇವರು ರಿಲೀಸ್ ಮಾಡಿಲ್ಲ, ನೀವು ಇಲ್ಲಿ ನೋಡ್ಬೋದು. ಸೊ ಇದರಲ್ಲಿ ಕೌನ್ಸಿಲಿಂಗ್ ಶೆಡ್ಯೂಲ್ ಇನ್ನೂ ಕೂಡ ಬಂದಿಲ್ಲ. ಸೊ ರೌಂಡ್ 1 ಕೌನ್ಸಿಲಿಂಗ್ ಶೆಡ್ಯೂಲ್ ಫಾರ್ ಇಂಜಿನಿಯರಿಂಗ್ ಅಂತ ಬರ್ತದೆ. ಸೊ ಇಲ್ಲಿ ಅಪ್ ಟು 11th June ಇಟ್ ಈಸ್ ಎಕ್ಸ್ಟೆಂಡೆಡ್ ಅಂತ ಅಷ್ಟೇ ಇದೆ. ಸೊ ಇದು ಕಾಮೆಡ್ಗೆ ಸಂಬಂಧಪಟ್ಟಂತೆ ಒಂದು ಸ್ಮಾಲ್ ಅಪ್ಡೇಟ್. ಸೊ ಇವತ್ತು ಲಾಸ್ಟ್ ಡೇಟ್ ಇದೆ, ಯಾರು ಮರೆಯೋದಕ್ಕೆ ಹೋಗಬೇಡಿ. 2000 ರೂಪೀಸನ್ನು ಕೊಟ್ಟು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿ ಇಫ್ ಯು ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಕಾಮೆಡ್ಗೆ ಕೌನ್ಸಿಲಿಂಗ್. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.